ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ರೆಸಿಪಿ ಅಂದರೆ ನಾನ್ ವೆಜ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡುವಂತಹ ಮಟನ್ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ, ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣವಾ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಲಿ. ಕುಕ್ಕರ್ ಬಿಸಿ ಆದ ತಕ್ಷಣ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅಂದರೆ ನಾನು ಮಟನ್ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಎಣ್ಣೆ ಬಿಸಿ ಆಗಿದೆ ಅಲ್ವಾ. ಇವಾಗ ನಾನು ಒಂದು 3/4 kg ಅಷ್ಟು ಮಟನ್ ತೊಗೊಂಡಿದ್ದೀನಲ್ವ, ಅದನ್ನು ಚೆನ್ನಾಗಿ ತೊಳೆದು ಮಟನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಟನ್ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಉಪ್ಪಿನ ಜೊತೆ ಅರಿಶಿನ ಕೂಡ ಹಾಕ್ಕೊಳ್ಳಿ ನೀವು. ಅರಿಶಿನ, ಉಪ್ಪು, ಮಟನ್ನು, ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಅದು ಎಣ್ಣೆಯಲ್ಲಿ ಮಟನ್ನು ಅದು ನೀರು ಬಿಡೋವರೆಗೂ ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅದು ಬೇಯಲಿ ಚೆನ್ನಾಗಿ. ಕುಕ್ಕರ್ ಲಿಡ್ನ ಮುಚ್ಚಿಬಿಡೋಣ, ಅಂದರೆ ವಿಸಲೇನೂ ಹಾಕಬೇಡಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊ, ಹಾಗೆ ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ಬಂದ್ಬಿಡೋಣ. ನೈಸ್ ಪೇಸ್ಟಾಗಿ ರುಬ್ಕೊಂಡ್ಬಂದ್ಬಿಡೋಣ. ಇವಾಗ ನೋಡಿ, ಹಾಗೆ ಮುಚ್ಚಿಟ್ಟಿದ್ನಲ್ವ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಅಂತ ನೀವೇ ನೋಡ್ಬೋದು. ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು 5 ನಿಮಿಷ, ಒಂದು 4 ನಿಮಿಷ ಆಗ್ಬೋದು, ಹಾಗೆ ಇಟ್ಬಿಡಿ ನೀರು ಬಿಡೋವರೆಗೂ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರು, ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಅನುಗುಣವಾಗಿ ನೀವು ಖಾರ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ಅಂದರೆ ಸ್ವಲ್ಪ ಹೆಚ್ಚು ಖಾರ ತಿಂತಾರೆ ಸ್ವಲ್ಪ, ಸೊ ಹಾಗಾಗಿ ನಾನು 1-2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ನಾನು ಈ ಸ್ಪೂನಿಂದ ಹಾಕ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡು ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಅದೆಲ್ಲ ಮಟನ್ಗೆ ಖಾರ ಎಲ್ಲ ಹಿಡಿಬೇಕು. ಉಪ್ಪು ಖಾರ ಎಲ್ಲ ಹಿಡಿದ್ರೆ ಮಟನ್ ಸಪ್ಪೆ ಅಂತಾರೆ, ಬಟ್ ಸಪ್ಪೆ ಏನು ಅನಿಸಲ್ಲ. ಈ ಥರ ನಾನು ಮಾಡೋ ಮೆಥಡಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ತಿಂತಾಯಿದ್ರೆ ಬರೀ ಮೊಟ್ಟೆನೇ ಒಂದು kg ಖಾಲಿ ಮಾಡ್ಬೋದು ನಾನು ಮಾಡೋ ರೀತಿಲಿ. ಅಷ್ಟು ಬರೀ ಇದೇ ಥರ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಬರೀ ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೂ ಖಾಲಿ ಮಾಡ್ಬೋದು. ನಾವು 1 kg ಮಟನಷ್ಟು ಖಾಲಿ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾನು ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಪೈಸಸ್ ಎಲ್ಲ ಚಕ್ಕೆ, ಏಲಕ್ಕಿ, ಲವಂಗ ಅಂತ ಸ್ಪೈಸಸ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಅದನ್ನು ತೋರಿಸಿದ್ದೀನಿ, ಅದೆಲ್ಲೋ ಸ್ಕಿಪ್ ಆಗಿದೆ ಅನ್ಕೋತೀನಿ. ಅದನ್ನು 1 ಟೀ ಸ್ಪೂನ್ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡಿದ್ದೀನಲ್ವ ಪೇಸ್ಟು, ಅದೆಲ್ಲ ಶುಂಠಿ, ಬೆಳ್ಳುಳ್ಳಿ ಅಂತೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಕಾಯಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಮಿಕ್ಸಿ ಜಾರೆಲ್ಲ ತೊಳೆದು ನನಗೆ ಇಷ್ಟು ಸಾಕು ನೀರು. ನಮ್ಮ ಮನೇಲಿ ಸ್ವಲ್ಪ ತೆಳುವೇ ಇಷ್ಟಪಡ್ತಾರೆ, ಸೊ ಹಾಗಾಗಿ ನಾನು ಈ ಥರ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. 3/4 kg ಮಟನ್ಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ, ಅಷ್ಟು ಹಾಕ್ಕೊಳ್ಳಿ. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 4ರಿಂದ 5 ವಿಸಲ್ ಹೊಡಿಸಿ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬೆಂದಿದ್ದಾದಮೇಲೆ ಇವಾಗ ಕುಕ್ಕರು ಕೂಡ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕ್ಕೊಂಡಿರೋದು 2 ಟೀ ಸ್ಪೂನಷ್ಟು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೀವೇ ನೋಡ್ಬೋದು. ಸೊ ಹಾಗಾಗಿ ನೀವು ಯಾವಾಗಲೂ ಮಟನ್ ಸಾರು ಮಾಡಿದರೆ ಎಣ್ಣೆ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಇವತ್ತು ಬಿಸಿ ಅನ್ನ ಜೊತೆ ಸರ್ವ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಸರ್ಕಲಿಗೆಲ್ಲ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇವಾಗ ಹೋಗಿ ಬರಲಾ? Bye friends.